ಇದ್ದಿದ್ದಂಗ್ ಹೇಳಿದ್ರೆ ಎದ್ ಬಂದ್ ಎದಗೆ ಒದ್ರಂತೆ ಚೊಂಬೋ ಚಂಬು ಚೊಂಬೋ ಚಂಬು. ನಮಸ್ತೆ ಎಲ್ಲ ವೀಕ್ಷಕರಿಗೂ ಪ್ರೇಕ್ಷಕರ ಗುರುಗಳಿಗೆ. ನಮ್ಮ ಪಯಣ ಇವತ್ತು ಬೆಂಗಳೂರಿಂದ ಮಂಗಳೂರು ಕಡೆ. ಈ ಜಡಿ ಮಳೆಯಲ್ಲಿ ಮಂಗಳೂರು ಕಡೆ ಹೋಗೋದೇ ಸ್ವರ್ಗ. ಆ ಗಾಳಿ, ಆ ಮಳೆ, ಆ ವೆದರು, ಆಹಾ ಸೂಪರಾಗಿತ್ತು ಮಾತ್ರ. ಈ ಸ್ವರ್ಗದಲ್ಲಿ ನನಗೆ ಒಂದು 3 ಕಿಟಕಿ ಥರ ಈ 3 ಪ್ಲೇಸ್ಗಳು ಸಿಕ್ಕಿತು. ಅದ್ರ ಬಗ್ಗೆ ಹಂಚ್ಕೊಳ್ಳೋಕ್ಕೇ ನನ್ನ ಈ ವ್ಲಾಗ್. ನಿಮಗೆಲ್ಲ ಗೊತ್ತಿರೋಂಗೆ ಮಂಗಳೂರಲ್ಲಿ ಏನು ಫೇಮಸ್ಸು ಅಂತ ಗೊತ್ತು. ಏನು? ಸೀ ಫುಡ್ಡು. ಈ ಸೀ ಫುಡ್ ಬಗ್ಗೆ ನಾನು ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಹಂಚ್ಕೋಬೇಕು. ಮತ್ತು ಮಂಗಳೂರಲ್ಲಿ ಸಮುದ್ರಗಳು ಫೇಮಸ್ಸು. ಆದರೆ ಈಗಿರೋ ವಿಷಯ ಏನಂದರೆ, ತುಂಬ ಮಳೆ ಕಾರಣದಿಂದ ಬೀಚ್ಗಳಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಸೊ ನಾವು ದೂರದಿಂದ ನಿಂತ್ಕೊಂಡು ಬೀಚನ್ನ ನೋಡಬೇಕಾಗತ್ತೆ. ಆ ಸೌಂಡು, ಆ ಅಲೆಗಳು, ಅದು ನೋಡೋಕ್ಕೂ ಒಂದು ಸ್ವಲ್ಪ ಚೆನ್ನಾಗೇ ಇರುತ್ತೆ. ಸಮುದ್ರ ತೀರದಲ್ಲಿ ಫಿಶ್ ಫ್ರೈನ ತಿನ್ನೋ ಮಜಾನೇ ಬೇರೆ. ಆದರೆ ನಾನಿಲ್ಲಿ ಹೇಳಕ್ಕೊಳ್ತಿರೋದು, ಮಂಗಳೂರಲ್ಲಿ 3 ಪ್ರಸಿದ್ಧವಾದ ಹೋಟ್ಲಿದೆ. ಎಲ್ಲರೂ ಸಮುದ್ರದ ಹತ್ರ ಹೋಗಿ ಫಿಶ್ ಫ್ರೈನ ತಿಂದು ಆ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡ್ತಾರೆ. ಆದರೆ ಈ ಹೋಟ್ಲು ಸಮುದ್ರನೇ ಹೋಟ್ಲ್ ಹತ್ರ ತರೋ ಅಂಥ ತಾಕತ್ತಿದೆ. ಆ ಹೋಟ್ಲು ಯಾವುದಪ್ಪ, ಎಲ್ಲಿರೋದು, ಅದ್ರ ಪೂರ್ತಿ ಡೀಟೇಲ್ಸು ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಇದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತ ಗೊತ್ತು ತಾನೆ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ಸು ಕಮೆಂಟ್ಸು ಹಾಕಿ. ನಾನೀಗ ಹೇಳಕೊಳ್ತಿರೋ ಅಂಥ ಹೋಟೆಲ್ಗಳು ಇರೋದು ಮಂಗಳೂರಲ್ಲಿ. ಈ ಹೋಟೆಲ್ಗಳು ಮಂಗಳೂರಲ್ಲಿ ತುಂಬಾ ಫೇಮಸ್ಸು. ಹೋಟೆಲ್ ನಾನು ಹೇಳ್ತಾ ಇರೋದು ಯಾವುದು ಅಂದ್ರೆ ಬೇರೆ ಯಾವುದೂ ಅಲ್ಲ, ಹೋಟೆಲ್ ನಾರಾಯಣ ಅಂತ. ಈ ಹೋಟ್ಲಲ್ಲಿ ಸಿಗೋದು ಒಂದೇ, ಅದು ಏನು ಅಂದರೆ ಮೀಲ್ಸ್. ಒಂದು ಬಾಯ್ಲ್ಡ್ ರೈಸು, ಇನ್ನೊಂದು ವೈಟ್ ರೈಸ್. ಅದು ಫುಲ್ ಮೀಲ್ಸೇ ಸಿಗೋದು, ನೋ ಪ್ಲೇಟ್ ಮೀಲ್ಸ್. ಈ ಹೋಟ್ಲಲ್ಲಿ ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ, ಅದು ಕಾಸ್ಟ್ ಬಗ್ಗೆ. ನಾನು ನಿಮಗೆ ಕಾಸ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಟೇಸ್ಟ್ ವೈಸು ಮೀಲ್ಸು ಅಷ್ಟಕ್ಕಷ್ಟೇ, ಒಂಥರ ಆ್ಯಾವರೇಜ್ ಅಂದ್ಕೊಳ್ಳಿ. ಆದರೆ ಈ ಹೋಟ್ಲಲ್ಲಿ ಸಿಗೋವಂಥ ಫಿಶ್ ಫ್ರೈ ಮಾತ್ರ ಅಲ್ಟಿಮೇಟು. ಫಿಶ್ ಫ್ರೈ ಮೇಲೆ ಒಂದು ಪೌಡ್ರ್ ಹಾಕ್ತಾರೆ. ಆ ಪೌಡ್ರಲ್ಲಿ ಕೊಬ್ಬರಿ ಎಣ್ಣೆ ಸ್ಮೆಲ್ಲು ಮತ್ತು ಆ ಟೇಸ್ಟು ಸೂಪರಾಗಿರುತ್ತೆ. ನಾನು ಮೊದಲೇ ಹೇಳ್ದಂಗೆ ಈ ಹೋಟ್ಲು ಕಾಸ್ಟ್ ಕೇಳಿದ್ರೆ ವಿಚಿತ್ರ ಅನಿಸುತ್ತೆ. ಊಟ ಎಷ್ಟು ಅಂದರೆ ಬರೀ 69 ರೂಪಾಯಿ ಫುಲ್ ಮೀಲ್ಸ್. ಆದರೆ ಫ್ರೈಯೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಬಟ್ ಏನೇ ಹೇಳಿ, ಟೇಸ್ಟ್ಗೆ ಕ್ವಾಂಟಿಟಿಗೆ ಇದು ರೀಸನಬಲ್ಲೇ. ಮತ್ತು ನನ್ನ ಮುಂದಿನ ಕಿಟಕಿ ಯಾವುದು ಅಂದರೆ ಮಂಗಳೂರಲ್ಲಿ ಅದು ಬೇರೆ ಯಾವುದೂ ಅಲ್ಲ, ಹೋಟೆಲ್ ಮಚ್ಲಿ. ಐ ಲವ್ ಮಚ್ಲಿ. ಇದರಲ್ಲಿ ನಾವು ಟ್ರೈ ಮಾಡಿದ್ದು ಒಂದೇ ಒಂದು ಐಟಮು. ಅದು ಯಾವುದು ಅಂದರೆ ಕ್ರ್ಯಾಬ್ ಮಸಾಲೆ ಅಂತ ಒಂದು ತೊಗೊಂಡ್ವಿ. ಆ ಮಸಾಲೆಗೆ ನಿಜ ಹೇಳಬೇಕು ಅಂದರೆ ಬೆಂಗಳೂರಿಗೆ ಬಂದ್ರೂ ಆ ನೆನಪಾಗ್ತಾ ಇರುತ್ತೆ, ಹಂಗಿತ್ತು ಮಾತ್ರ ಮಸಾಲೆ. ಕಾಸ್ಟ್ ವೈಸ್ ನೋಡೋದಾದರೆ ತುಂಬ ವರ್ತು ಅನ್ನಿಸ್ತು. ಮಂಗಳೂರಿಗೆ ಬಂದರೆ ಮಸ್ಟ್ ಟ್ರೈ ಮಚ್ಲಿ. ಇನ್ನೊಂದು ನನ್ನ ಲಾಸ್ಟ್ ಕಿಟಕಿ, ಅದು ಇಡೀ ಮಂಗಳೂರಲ್ಲೇ ಒಂದು OG ಹೋಟೆಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೋಡಿ. ಅದು ಯಾವುದು ಅಂದರೆ ದ ಓನ್ಲಿ ಒನ್ ಆ್ಯಂಡ್ ಓನ್ಲಿ ನಮ್ಮ ಶೆಟ್ರಡ್ಡ, ನಮ್ಮ ರಕ್ಷಿತ್ ಶೆಟ್ಟಿ ಅವರ ಫೇವ್ರೇಟ್ ಹೋಟೆಲ್ಲು, ಒನ್ ಆ್ಯಂಡ್ ಓನ್ಲಿ ಶೆಟ್ಟಿ ಲಂಚ್ ಹೋಮ್. ಹೌದು, ನಾನಿವತ್ತು ಹೇಳಕೊಳ್ತಿರೋದು ಶೆಟ್ಟಿ ಲಂಚ್ ಹೋಮ್ ಅಂತ ಒಂದು ಹೋಟ್ಲು ಬಗ್ಗೆ. ನಾವಿಲ್ಲಿ ಆರ್ಡ್ರ್ ಮಾಡಿದ್ದು ಫಸ್ಟು ಚಿಕನ್ ಮ್ಯಾಚಿವ್ ಸೂಪ್. ನಿಜ ಹೇಳಬೇಕು ಅಂದರೆ ಮ್ಯಾಚಿವ್ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ತುಂಬ ಅದ್ಭುತವಾಗಿತ್ತು. ಸೂಪ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಸ್ಪೈಸಿಯಾಗೂ ಇತ್ತು. ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದೆ ಇಲ್ಲಿ ತುಂಬ ಫೇಮಸ್ ಆಗಿರೋ ನೀರು ದೋಸೆ ಚಿಕನ್ ಗೀ ರೋಸ್ಟ್. ಮೋಸ್ಟ್ಲಿ ನಿಮ್ಗೆ ಇಡೀ ಇಂಡಿಯಾದಲ್ಲಿ ಈ ಥರದ ಗೀ ರೋಸ್ಟು ತಿನ್ನೋಕ್ಕೆ ಸಿಗ್ಲಿಕ್ಕಿಲ್ಲ ಅನಿಸುತ್ತೆ. ಆ ಗೀ ಸ್ಮೆಲ್ಲು ಮತ್ತು ಮಸಾಲೆ ಇದೆಯಲ್ಲ, ಅದು ಅಲ್ಟಿಮೇಟ್ ಆಗಿತ್ತು ಮಾತ್ರ. ಕಾಸ್ಟ್ ನೋಡೋದಾದರೆ ಕ್ವಾಲಿಟಿಗೆ ಮತ್ತು ಕ್ವಾಂಟಿಟಿಗೆ ನಿಜವಾಗ್ಲೂ ತುಂಬ ರೀಸನಬಲ್ ಅನ್ನಿಸ್ತು. ನೀವು ಒಂದ್ಸಲಿ ಟ್ರೈ ಮಾಡಿ.
ಈಗಾಗಿತ್ತು ನೋಡಿ ಮಂಗಳೂರಿನ ಕತೆ. ರಾಯರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ.